ನಿರಂತರ ಮಳೆಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಸಣ್ಣ ಪುಟ್ಟ ಜರಿಗಳು ಕೂಡ ಭೋರ್ಗರೆಯುತ್ತಿವೆ. ವರ್ಷಧಾರೆಯಿಂದ ಜಲಪಾತಗಳಲ್ಲಿ ಜಲವೈಭವ ಹೇಗಿದೆ ಅಂತ ನೋಡೋಣ ಬನ್ನಿ. ಜಲಪಾತದ ಸೊಬಗೇನು, ಜಲರಾಶಿಯ ಸಿರಿಯೇನು. ವರ್ಷಧಾರಿಯಿಂದ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಹಸಿರಿನ ಗಿರಿಗಳಿಗೆ ಬೆಳ್ಳಿ ಸೆರಗನ್ನು ಹೊದಿಸಿದಂತೆ ಕಾಣ್ತಿದೆ. ಮಲೆನಾಡಿನಲ್ಲಿ ಮುಂಗಾರು ಅಬ್ಬರಿಸುತ್ತಿದ್ದು, ಶಿವಮೊಗ್ಗದ ಜೋಗ ಜಲಪಾತದಲ್ಲಿ ಜಲವೈಭವ ಮನೆ ಮಾಡಿದೆ. ಜೋಗ್ ಫಾಲ್ಸ್ನಲ್ಲಿ ಧುಮ್ಮುಕ್ತಿರುವ ಶರಾವತಿಯನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೇ ಬರ್ತಿದೆ. ನಿರಂತರ ಮಳೆಯಿಂದ ಚಿಕ್ಕಮಗಳೂರಿನ ಜಲಪಾತಗಳೆಲ್ಲ ಮೈದುಂಬಿವೆ. ಮೂಡಿಗೆರೆ ಬೆಳ್ತಂಗಡಿ ಗಡಿಯಲ್ಲಿರುವ ಬಂಡಾಜೆ ಫಾಲ್ಸ್ ಧುಮ್ಮುಕ್ತಿದೆ. ದಟ್ಟಾರಣ್ಯದ ನಡುವೆ ನೂರಾರು ಅಡಿ ಎತ್ತರದಿಂದ ಬೀಳುವ ಜಲಧಾರೆಯನ್ನ ನೋಡಲು ಪ್ರವಾಸಿಗರು ಬರ್ತಿದ್ದಾರೆ. ಅಪಾಯಕಾರಿ ಸ್ಥಳದಲ್ಲೂ ಕೆಲವರು ಹುಚ್ಚಾಟ ಆಡ್ತಿದ್ದಾರೆ. ಇನ್ನು ಶೃಂಗೇರಿಯ ಸಿರಿಮನೆ ಫಾಲ್ಸ್ನಲ್ಲಿ ಹಾಲ್ನೊರೆಯಂತೆ ನೀರು ಧುಮ್ಮುಕ್ತಿದೆ. ಕಲ್ಲು ಬಂಡೆಗಳ ಮೇಲೆ ಜಲಧಾರೆಯ ನಿನಾದ ಮೊಳಗಿದೆ. ಮೂಡಿಗೆರೆಯ ಚಾರ್ಮಾಡಿ ಘಾಟಿಯ ದಾರಿಯುದ್ದಕ್ಕೂ ಹತ್ತಾರು ಜಲಪಾತಗಳು ಜನ್ಮ ತಾಳಿವೆ. ಪ್ರವಾಸಿಗರು ವಾಹನ ನಿಲ್ಲಿಸಿ ಜಲಪಾತದ ಎದುರು ಮೋಜು ಮಸ್ತಿ ಮಾಡ್ತಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರಿನ ಪಶ್ಚಿಮ ಘಟ್ಟ ಸಾಲು ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆರಂಭವಾಗಿರುವಂಥದ್ದು. ನಾವಿವಾಗ ಚಾರ್ಮಾಡಿ ಘಾಟ್ನಲ್ಲಿದ್ದೇವೆ. ಇಲ್ಲಿ ಜಲ ವೈಭವಗಳು ಸೃಷ್ಟಿಯಾಗಿರುವಂಥದ್ದು. ಪ್ರಮುಖವಾಗಿ ಚಾರ್ಮಾಡಿ ಘಾಟ್ನಲ್ಲಿ ಮಳೆಗಾಲ ಆರಂಭ ಆಗ್ತಿದ್ದಂತೆ ಕೃತಕ ಫಾಲ್ಸ್ಗಳು ಸೃಷ್ಟಿಯಾಗ್ತವೆ. ಏನು ಕಳೆದ 2 ದಿನದಿಂದ ಧಾರಾಕಾರವಾಗಿ ಮಳೆಯಾಗಿದೆ. ಅದರಿಂದಾಗಿ ಮತ್ತೆ ಈ ಫಾಲ್ಸ್ಗಳಿಗೆ ಜೀವ ಕಳೆ ಬಂದಿರುವಂಥದ್ದು. ಮುಂಗಾರು ವರ್ಷಧಾರೆಯಿಂದ ಉಡುಪಿಯ ಆಗುಂಬೆಗೆ ರಾಜಕಳೆ ಬಂದಿದೆ. ಮಂಜಿನ ನಡುವೆ ಆವೃತವಾಗಿರುವ ಆಗುಂಬೆ ನೋಡಲು ಪ್ರವಾಸಿಗರ ದಂಡೇ ಬರ್ತಿದೆ. ಆಗುಂಬೆ ಅಂದಕ್ಕೆ ಎಲ್ಲರೂ ಫಿದಾ ಆಗಿದ್ದಾರೆ. ಮಳೆಗಾಲ ಸಂದರ್ಭದಲ್ಲಿ ಆಗುಂಬೆ ಘಾಟ್ನ ಸೌಂದರ್ಯ ಮತ್ತಷ್ಟು ದುಪ್ಪಟ್ಟಾಗುತ್ತೆ. ನಾವು ಚಿತ್ರಣವನ್ನು ಗಮನಿಸಬಹುದು. ನಾವೀಗ ಇರುವಂಥದ್ದು ಆಗುಂಬೆ ಘಾಟಿನ ಸನ್ಸೆಟ್ ಪಾಯಿಂಟ್ ಏನಿದೆ ಅಲ್ಲಿದ್ದೇವೆ. ನಾವು ಚಿತ್ರಣವನ್ನು ಗಮನಿಸ್ತಾ ಹೋಗ್ಬೋದು. ಅಂದರೆ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಮಳೆಗಾಲ ಬಂತಂದರೆ ಸಾಕು, ಪ್ರವಾಸಿಗರ ಸಂಖ್ಯೆ ಇಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಬಾರಿ ಕರಾವಳಿ ಜಿಲ್ಲೆ ಸೇರಿದಂತೆ ಮಲೆನಾಡು ಪ್ರದೇಶದಲ್ಲಿ ಮಳೆ ಅಂದರೆ ಆರಂಭದಲ್ಲಿ ತುಂಬಾ ಕಡಿಮೆ ಆಗಿತ್ತು. ಆದರೆ ಈಗ ಜುಲೈ ಆರಂಭದಲ್ಲಿ ಮಳೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ಆದ ಬೆನ್ನಲ್ಲೇ ಆಗುಂಬೆ ಘಾಟಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆಯಲ್ಲಿಯೂ ಜಾಸ್ತಿ ಆಗಿರುವಂತದ್ದು. 1 ತಿಂಗಳು ತಡವಾದ್ರೂ ರಾಜ್ಯದ ಕೆಲವೆಡೆ ಮುಂಗಾರು ವರ್ಷಧಾರೆ ಜೋರಾಗಿದೆ. ಇದರಿಂದಾಗಿ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.